ಶ್ರೀ ಬಿ.ಟಿ. ರಾಮಚಂದ್ರರ ತಾಯಿಯ ಕನಸಿನಂತೆ ಚನ್ನಮಾನಹಳ್ಳಿಯಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಾಲಯ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿ ಸಾಗರ. ನಮಸ್ಕಾರ, ನಾನು ನಿಮ್ಮ ವಿ ಕಮಲ್ ಕುಮಾರ್. ಆದಿಗಳಲ್ಲಿ ಆದಿಯಾದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ನಾಥ ಪರಂಪರೆಯ ಪುರಾಣ ಇತಿಹಾಸವಿದೆ. ಕಲ್ಲು ಬಂಡೆಗಳಿಂದ ಕೂಡಿದ ಸುಂದರ ನಿಸರ್ಗದ ನಡುವಿನ ಬೆಟ್ಟದಲ್ಲಿ ಪರಶಿವನು ಸಿದ್ಧಿಯೋಗಿ ಅವತಾರದಲ್ಲಿ ತಪಸ್ಸನ್ನಾಚರಿಸಿದ ಪವಿತ್ರ ಪುಣ್ಯಕ್ಷೇತ್ರವಾಗಿತ್ತು ಎಂಬ ಜಾನಪದ ಹಾಗೂ ಪುರಾಣ ಐತಿಹ್ಯವಿದೆ. ಇಂತಹ ಪವಿತ್ರ ಕ್ಷೇತ್ರದ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದವರೇ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು. ಒಕ್ಕಲಿಗ ಸಮುದಾಯದ ಧಾರ್ಮಿಕ ಕೇಂದ್ರವಾದರೂ ಸಮಾಜದಲ್ಲಿ ಶೋಷಣೆಗೆ ಒಳಗಾದ ಬಡವರ್ಗದ ಕೃಷಿಕರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ಆರೋಗ್ಯ, ಆಧ್ಯಾತ್ಮಿಕ ಏಳಿಗೆಗಾಗಿ ಹಗಲಿರುಳೆನ್ನದೆ ಶ್ರಮಿಸಿದವರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು. ವಿಶಾಲವಾದ ಪರಿಕಲ್ಪನೆ, ದೂರದೃಷ್ಟಿ, ನಿರಂತರ ಪರಿಶ್ರಮದ ಫಲವೇ ಇಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಭಾರತದಾದ್ಯಂತ ವ್ಯಾಪಿಸಿದೆ. ಇಂದಿನ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಮಹಾಸಂಸ್ಥಾನ ಕ್ಷೇತ್ರಪಾಲಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಾಡಿನ ಮುಕುಟಮಣಿಯಂತೆ ಕಂಗೊಳಿಸುತ್ತಿದೆ. ವೀಕ್ಷಕರೇ, ಇಂತಹ ವಿಶ್ವ ಪರಂಪರೆಯ ಹಾದಿಯಲ್ಲಿ ನಡೆದು ಬಂದವರೇ ರಾಮನಗರದ ಸಮೀಪದಲ್ಲಿರುವ ಚನ್ನಮಾನಹಳ್ಳಿಯ ಜೋಡಿ ಜಮೀನ್ದಾರ್ ಸಾಹುಕಾರ್ ಗದ್ದೆ ತಮ್ಮಯ್ಯ ಎಂದೇ ಹೆಸರುವಾಸಿಯಾದ ಶ್ರೀ ಬಿ.ಕೆ. ತಮ್ಮಯ್ಯನವರು ಹಾಗೂ ಶ್ರೀಮತಿ ರಂಗಮ್ಮನವರ ಸುಪುತ್ರ ಶ್ರೀ ಬಿ.ಟಿ. ರಾಮಚಂದ್ರರವರು. ತಾಯಿ ಶ್ರೀಮತಿ ರಂಗಮ್ಮನವರು ರಾಮನಗರದ ರಾಮದೇವರ ಬೆಟ್ಟದ ಶ್ರೀ ರಾಮಚಂದ್ರ ಸ್ವಾಮಿಯಲ್ಲಿ ಹರಕೆಯನ್ನು ಹೊತ್ತು, ನನಗೆ ಮುಂದೆ ಜನಿಸುವ ಮಗು ಗಂಡು ಮಗುವಾಗಲಿ, ಆ ಮಗುವಿಗೆ ರಾಮಚಂದ್ರ ಎಂದು ನಾಮಕರಣ ಮಾಡಿ ಚನ್ನಮಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಾಲಯ ನಿರ್ಮಾಣ ಮಾಡಿ ಗ್ರಾಮಕ್ಕೆ ಅರ್ಪಿಸುವುದಾಗಿ ಕೋರಿಕೊಂಡಿದ್ದರು. ಕೋರಿಕೆಯಂತೆ ಜನಿಸಿದ ಗಂಡು ಮಗುವಿಗೆ ಬಿ.ಟಿ. ರಾಮಚಂದ್ರ ಎಂದು ನಾಮಕರಣ ಮಾಡಿ ಗ್ರಾಮದಲ್ಲಿ ಶ್ರೀ ರಾಮ ಭಜನಾ ಮಂದಿರವನ್ನು ಶ್ರೀಮತಿ ರಂಗಮ್ಮನವರು ನಿರ್ಮಿಸಿಕೊಟ್ಟರು. ಇದಾಗಿ 75 ವರ್ಷಗಳ ನಂತರ ಆ ಭಜನಾ ಮಂದಿರವು ಶಿಥಿಲವಾಗಿದ್ದರ ಪರಿಣಾಮ ತನ್ನ ತಾಯಿಯ ಕನಸಿನಂತೆ ಆ ಜಾಗದಲ್ಲಿ ಭವ್ಯವಾದ ಶ್ರೀ ಸೀತಾರಾಮಚಂದ್ರ ದೇವಾಲಯವನ್ನು ನಿರ್ಮಿಸಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳಿಂದ ಲೋಕಾರ್ಪಣೆ ಮಾಡಿಸಿದ ಬಿ.ಟಿ. ರಾಮಚಂದ್ರರವರು ತಾವು ಮಾಡುತ್ತಿರುವ ಇಂತಹ ಸತ್ಕಾರ್ಯಗಳಿಗೆ ಜಗದ್ಗುರುಗಳಾದ ಭೈರವೈಕ್ಯರಾದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳೇ ಪ್ರೇರಣಾ ಶಕ್ತಿ ಎಂದು ಸ್ಮರಿಸಿಕೊಳ್ಳುತ್ತಾರೆ. ಜಗವ ಬೆಳಗಿದ ಜಗದ್ಗುರು, ಯುಗಯೋಗಿ, ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನನ್ನ ಮನದಾಳದ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವನ್ನು ವಿಶ್ವದಲ್ಲಿ ಶ್ರೇಷ್ಠ ಮಠವನ್ನಾಗಿ, ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿ ಪ್ರತಿಯೊಬ್ಬ ಹಳ್ಳಿಗಾಡಿನ ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ಅನ್ನದಾಸೋಹಿ ಭೈರವೈಕ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪಾದಕಗಳಿಗೆ ಮತ್ತೊಮ್ಮೆ ಪುಡುಮಟ್ಟು, ಇಂದಿನ ಈ ಕಲುಷಿತ ಸಮಾಜದಲ್ಲಿ ಮನುಷ್ಯನ ನ್ಯೂನತೆಗಳನ್ನು ಎತ್ತಿ ತೋರಿಸಿ ಜೀವನದ ಅತಿ ಮುಖ್ಯವಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಎಲ್ಲರಿಗೂ ಪ್ರೇರಣಾ ಶಕ್ತಿಯಾದಂತಹ ಪರಮ ಪೂಜ್ಯರು, ನನ್ನ ಬಾಳಿನ ಆರಾಧ್ಯ ದೈವವಾಗಿ ನನಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದಂತಹ ಮಹಾನ್ ಸದ್ಗುರು, ನನ್ನ ಜೀವನದ ಅತಿ ಅಮೂಲ್ಯವಾದ ಕ್ಷಣಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿ ನನ್ನನ್ನು ಉತ್ತಮ ಕಾರ್ಯಗಳಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಒಂದು ಪ್ರೇರಣಾ ಶಕ್ತಿಯಾಗಿ ನನ್ನ ಇಡೀ ಜೀವನದಲ್ಲಿ ಮಹಾನ್ ಬದಲಾವಣೆಗಳನ್ನು ತಂದಂತಹ ಮಹಾನ್ ಯುಗ ಪುರುಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರುಗಳು. ಸುಮಾರು 75 ವರ್ಷಗಳ ಹಿಂದೆ ಅಲ್ಲಿ ಶ್ರೀ ಬಿ.ಕೆ. ತಮ್ಮಯ್ಯ ಹಾಗೂ ಶ್ರೀಮತಿ ರಂಗಮ್ಮನವರು ಚನ್ನಮಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದು ಅಪಾರ ದೈವಭಕ್ತರಾಗಿದ್ದರು. ದಾನ, ಧರ್ಮ, ಧಾರ್ಮಿಕ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು.
ಆ ಕುಟುಂಬದ ಕುಡಿ ಬಿ.ಟಿ. ರಾಮಚಂದ್ರರವರು ತಾಯಿಯ ಕನಸನ್ನು ನನಸಾಗಿಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟರು. ವಿನೋಬಾ ಭಾವೆಯವರ ಭೂದಾನ ಚಳುವಳಿಯಿಂದ ಪ್ರೇರೇಪಿತರಾಗಿ ಆ ಜಮೀನ್ದಾರ್ ಕುಟುಂಬ ತಮಗೆ ಸೇರಿದ ಜಮೀನನ್ನು ಹಲವಾರು ಜನರಿಗೆ ದಾನ ಮಾಡಿ ಇಂದಿಗೂ ಆ ಭೂಮಿಯಿಂದ ಬದುಕು ನಡೆಸುತ್ತಿರುವವರನ್ನು ಕಾಣಬಹುದು. ಗ್ರಾಮದಲ್ಲಿ ಶಾಲೆ ಇರದಿದ್ದ ಕಾರಣ ಶ್ರೀಮತಿ ರಂಗಮ್ಮನವರು ಭಜನಾ ಮಂದಿರದ ಪಕ್ಕದ ತಮ್ಮ ಸ್ವಂತ ಜಾಗವನ್ನು ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ದಾನ ಮಾಡಿದರು. ಆ ಜಾಗದಲ್ಲಿ ದೇಶದಲ್ಲೇ ಅತ್ಯಾಕರ್ಷಕ ವಾಸ್ತುಶೈಲಿಯ ನಾಡಿನ ಶಕ್ತಿಸೌಧ, ವಿಧಾನಸೌಧವನ್ನು ಕಟ್ಟಿಸಿದಂಥ ಮುಖ್ಯಮಂತ್ರಿಗಳಾಗಿದ್ದ ಪ್ರಾತಸ್ಮರಣೀಯರಾದ ಕೆಂಗಲ್ ಹನುಮಂತಯ್ಯನವರ ಸಹೋದರ ದಾನಿ ನಂಜಪ್ಪನವರೆಂದೇ ಪ್ರಖ್ಯಾತರಾಗಿದ್ದ ಶ್ರೀ ನಂಜಪ್ಪನವರು, ಅವರ ಶ್ರೀಮತಿ ಅನಸೂಯರವರು ಹಾಗೂ ಎಸ್ ಲಕ್ಷ್ಮಣ್ ಸೇನಾಪತಿ ವೈಟ್ಲೆ ಲಿಮಿಟೆಡ್ನವರ ಧರ್ಮಾರ್ಥವಾಗಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಗ್ರಾಮದ ಹಿರಿಯರೂ ಆದ ಶಿವಲಿಂಗೇಗೌಡರ ಪ್ರಯತ್ನದಿಂದಾಗಿ ಮಾಧ್ಯಮಿಕ ಶಾಲಾ ಕಟ್ಟಡವನ್ನು ನಿರ್ಮಿಸಲಾಯಿತು. ಬಿ.ಟಿ. ರಾಮಚಂದ್ರರವರ ಕುಟುಂಬದವರು ನೀಡಿದ ನಿವೇಶನದಲ್ಲಿ ನಿರ್ಮಾಣವಾದ ಶಾಲಾ ಕಟ್ಟಡವನ್ನು ದಿನಾಂಕ 24/9/1988ರಲ್ಲಿ ಗ್ರಾಮಕ್ಕೆ ಅರ್ಪಣೆ ಮಾಡಿದವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು. ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದವರು ಅಂದಿನ ಶಾಸಕರಾಗಿದ್ದ ಶ್ರೀ ಪುಟ್ಟಸ್ವಾಮಯ್ಯನವರು. ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಅಲ್ಲಿ ಬರೀ ಹಿಂದೂಗಳು ಮಾತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ಒಂದು ಚರ್ಚ್ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಕ್ರಿಶ್ಚಿಯನ್ರು ಮಾತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ಒಂದು ಮಸೀದಿ ಸ್ಥಾಪನೆ ಮಾಡಿದ್ರೆ ಮುಸ್ಲಿಮರು ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಎಲ್ಲರೂ ಒಗ್ಗೂಡಿ ಸೇರಿ ಪ್ರಾರ್ಥನೆ ಮಾಡುವಂಥ ಜಾಗ ಅಂತ ಹೇಳಿದ್ರೆ ಶಾಲೆಗಳು ಮಾತ್ರ. ಅಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ತಮ್ಮ ಮಕ್ಕಳಿಗೆ ಅಲ್ಲೊಂದೆಲ್ಲ ಸಾಮೂಹಿಕವಾಗಿ ಎಲ್ಲರೂ ಬೆರೆತು ಜೀವನ ನಡೆಸಬೇಕು ಅನ್ನತಕ್ಕಂಥ ಒಂದು ಸಂದೇಶ ಶಾಲೆಗಳು ಮಾತ್ರ ಕೊಡೋದಕ್ಕೆ ಸಾಧ್ಯ ಇದೆ. ಇದೇ ಒಂದು ಧ್ಯೇಯವನ್ನು ಇಟ್ಕೊಂಡು ಸ್ವಾಮೀಜಿಯವರು ಪ್ರತಿ ವರ್ಷ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡೋರು. ಸರ್ವಧರ್ಮ ಸಮ್ಮೇಳನಕ್ಕೆ ಬಹಳ ಪ್ರಜ್ಞಾವಂತರಾದಂತಹ ಹಿಂದೂ ಸಮಾಜದ ದಾರ್ಶನಿಕರು, ಕ್ರಿಶ್ಚಿಯನ್ ಸಮುದಾಯದ ದಾರ್ಶನಿಕರು ಹಾಗೂ ಮುಸ್ಲಿಂ ಸಮುದಾಯದ ಅನೇಕ ದಾರ್ಶನಿಕರು ಬಂದು ಅಲ್ಲಿ ಪ್ರವಚನಗಳನ್ನು ನೀಡಿದ್ದಾರೆ. ಇದಕ್ಕೆ ಅದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಎಲ್ಲರೂ ಒಂದು ಎಂಬತಕ್ಕಂತಹ ಒಂದು ಭಾವನೆ, ಒಂದು ಕಲ್ಪನೆಯನ್ನು ಮೂಡಿಸಿದಂತಹ ಮಹಾನ್ ಗುರುಗಳು ಅವರು. ಅವರ ಜೀವನ ಪರ್ಯಂತ ಮಾನವನ ಅಭ್ಯುದಯಕ್ಕೋಸ್ಕರನೇ ಅವರು ಶ್ರಮಿಸಿದಂತಹವರು. ಹಳ್ಳಿಗಾಡಿನಲ್ಲಿ ಏನು ತೀರಾ ಓದಲಿಕ್ಕೇ ಭಾಳ ಕಷ್ಟ ಇರತಕ್ಕಂಥ ಸ್ಥಳಗಳಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ಮಕ್ಕಳಿಗೆ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಿದ್ದು ಒಂದು ಹಾಸ್ಟೆಲ್ ಕಟ್ಟಬೇಕು ಈ ಜಾಗದಲ್ಲಿ, ಸುತ್ತಮುತ್ತ ಇರೋ ಮಕ್ಕಳು ಬಂದರೆ ಅವರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಆ ಹಾಸ್ಟೆಲ್ ಕಟ್ಟಿದ್ರೆ ಅದು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಬೇರೆಯವ್ರಿಗೆ ಕೈ ಒಡ್ಡಿ ದೇಣಿಗೆಗಳು ತೊಗೊಂಡು ನಡೆಸೋವಂಥ ಒಂದು ಪ್ರಮೇಯ ಉದ್ಭವ ಆಗಬಾರ್ದು ಅಂತ ಹೇಳಿ ಏನೇ ಒಂದು ಸಂಸ್ಥೆ ಕಟ್ಟಿದ್ರು ಅಲ್ಲಿ ಅದಕ್ಕೆ ಆದಾಯ ಬರ್ತಕ್ಕಂತಹ ಒಂದು ಮಾರ್ಗನ ನಿರೂಪಣೆ ಮಾಡಿಕೊಟ್ಟು ಒಳ್ಳೆಯ ಮಾರ್ಗದರ್ಶನ ಹಾಕಿಕೊಟ್ಟಂತಹ ಮಹಾನ್ ಚೇತನ ಅವರು. ಅವರ ಪ್ರಾತಸ್ಮರಣೀಯರು. ಅವ್ರ ಬಗ್ಗೆ ನಾನು ಸಮುದ್ರದಲ್ಲಿ ಒಂದು ಆಪೋಷಣ ಒಂದು ನೀರು ತೀರ್ಥ ತಗೊಂಡಷ್ಟು ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಅವರು ಒಂದು ಮೋಘವಾದ ಒಂದು ಸಾಗರ. ಭಜನಾ ಮಂದಿರ ಹಾಗೂ ಶಾಲಾ ಕಟ್ಟಡಕ್ಕೆ ನಿವೇಶನ ನೀಡಿದ ನಂತರ ಉಳಿದ ಜಾಗದಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿಕೊಟ್ಟು ಅದರಿಂದ ಬರುವ ಆದಾಯದಲ್ಲಿ ದೇವರ ಪೂಜಾ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಶ್ರೀಮತಿ ರಂಗಮ್ಮನವರು ಯಾರಿಗೂ ಹೊರೆಯಾಗದಿರಲಿ ಎಂದು ಅವರ ಯೋಚನೆ ಅವರ ಸೇವಾ ಮನೋಭಾವನೆಗೆ ಒಂದು ಸಾಕ್ಷಿಯಾಗಿತ್ತು. ಮುಂದೆ ಅವರ ಕುಟುಂಬ ಬೆಂಗಳೂರು ಮಹಾನಗರಕ್ಕೆ ಬಂದು ನೆಲೆಸಿತ್ತು. ದೇವರ ಆಶೀರ್ವಾದದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗೊಂಡು ಕುಟುಂಬವು ಬೆಳೆದು ಸಮೃದ್ಧಿಯಾಗಿತ್ತು. ರೈತರಿಗೆ ಭೂದಾನ, ಸೀತಾರಾಮ ಮಂದಿರ ನಿರ್ಮಾಣ, ನಿರಂತರ ಸೇವೆಗೆ ವಾಗ್ದಾನ. ವರ್ಷಗಳು ಉರುಳಿದಂತೆ ಬಿ.ಟಿ. ರಾಮಚಂದ್ರರವರ ಕುಟುಂಬ ಚೆನ್ನಮಾನಹಳ್ಳಿ ಗ್ರಾಮದ ಸಂಪರ್ಕದಿಂದ ದೂರ ಉಳಿದರು. ದೈವಾನುಗ್ರಹದಿಂದ ಜನಿಸಿದ ಬಿ.ಟಿ. ರಾಮಚಂದ್ರರವರು ಸುಮಾರು 70 ವರ್ಷಗಳಿಗೂ ಹೆಚ್ಚು ಸಮಯದ ನಂತರ ತಮ್ಮ ಸ್ವಗ್ರಾಮ ಜ್ಞಾಪಕವಾಗಿ ಕಾರ್ಯನಿಮಿತ್ತ ಮೈಸೂರಿಗೆ ಪ್ರಯಾಣಿಸುತ್ತಿದ್ದಾಗ ಹೆದ್ದಾರಿಗೆ ಸಮೀಪವಿರುವ ಚೆನ್ನಮಾನಹಳ್ಳಿಗೆ ಭೇಟಿ ನೀಡಿದರು.
ಕೆಲವು ಹಿರಿಯರು ಮಾತ್ರ ಇವರ ಕುಟುಂಬದ ಸಂಪರ್ಕದಲ್ಲಿದ್ದು ಬೆಂಗಳೂರಿನ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದರು. ಅಪಾರ ವರ್ಷಗಳ ನಂತರ ಗ್ರಾಮಕ್ಕೆ ಭೇಟಿ ನೀಡಿದ BT ರಾಮಚಂದ್ರರವರನ್ನು ಬಹಳ ಆತ್ಮೀಯವಾಗಿ ಗ್ರಾಮಸ್ಥರು ಬರಮಾಡಿಕೊಂಡರು. ಪುನಃ ಗ್ರಾಮದೊಂದಿಗೆ ಅವಿನಾಭಾವ ಸಂಬಂಧ ನಿರಂತರವಾಯಿತು. ಅದಾಗಲೇ ಅವರ ತಾಯಿ ನಿರ್ಮಿಸಿಕೊಟ್ಟಿದ್ದ ರಾಮ ಭಜನಾ ಮಂದಿರ ಶಿಥಿಲವಾಗಿತ್ತು. ಗ್ರಾಮಸ್ಥರು BT ರಾಮಚಂದ್ರರವರಲ್ಲಿ ಶಿಥಿಲವಾಗಿರುವ ಭಜನಾ ಮಂದಿರವನ್ನು ಪುನರ್ ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದಾಗ ಗ್ರಾಮಸ್ಥರ ಮಾತಿಗೆ ಮನ್ನಣೆ ನೀಡಿ, ಆಯಿತು, ನನ್ನ ತಾಯಿಯವರ ಹರಕೆಯಂತೆ ಅಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಾಲಯ ನಿರ್ಮಾಣ ಮಾಡಿಕೊಡುತ್ತೇನೆ ಎಂದು ವಾಗ್ದಾನ ನೀಡಿದರು. ಆದರೆ ಕೆಲವೊಬ್ಬರು ಆ ಜಾಗವನ್ನು ಖರೀದಿಗೆ ಕೊಡಬೇಕೆಂದು ದುಂಬಾಲು ಬೀಳತೊಡಗಿದರು. ಆದರೆ ಶ್ರೀಮತಿ ರಂಗಮ್ಮನವರು, ನಾವು ಆ ದಿನಗಳಲ್ಲಿ ಧರ್ಮಕ್ಕೆ ಅಂತ ಕೊಟ್ಟ ಜಾಗ, ಅದರಿಂದ ಎಷ್ಟು ಲಾಭ ಬಂದರೂ ಬೇಡ, ಧರ್ಮಕ್ಕೆ ಕೊಟ್ಟ ಜಾಗ ಧರ್ಮಕ್ಕೆ ಇರಲಿ ಎಂದು ಹೇಳಿ ಧರ್ಮ ಕಾರ್ಯಕ್ಕೆ ಮೀಸಲಿರಿಸಿದರು. ತಾಯಿಯ ಹಾದಿಯಲ್ಲಿ ಬೆಳೆದು ಬಂದ BT ರಾಮಚಂದ್ರರವರು ಅದೇ ಜಾಗದಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಾಲಯ ನಿರ್ಮಾಣದಲ್ಲಿ ತಾವೇ ಖುದ್ದಾಗಿ ನಿಂತರು. ಚೆನ್ನೈನಿಂದ ಚನ್ನಮಾನಹಳ್ಳಿವರೆಗೆ ರಾಮನಗರದ ಚನ್ನಮಾನಹಳ್ಳಿಯಲ್ಲಿ ನಿರ್ಮಿಸಲ್ಪಟ್ಟ ಶ್ರೀ ಸೀತಾರಾಮಚಂದ್ರ ದೇವಾಲಯ ಅಷ್ಟೊಂದು ಸುಂದರವಾಗಿ ವೈಭವವಾಗಿ ಮೂಡಿಬರಲು ಸಾಕಷ್ಟು ತಜ್ಞರ, ಅನುಭವಿಗಳ, ಸ್ಥಪತಿಗಳ, ಶಿಲ್ಪಿಗಳ, ಚಿತ್ರಕಲಾಕಾರರು ಸೇರಿದಂತೆ ಹಿತೈಷಿಗಳು, ಅಭಿಮಾನಿಗಳು, ಗ್ರಾಮಸ್ಥರು ಹಾಗೂ ಕುಟುಂಬದವರ ಸಲಹೆ ಸಹಕಾರ ಅತ್ಯಂತ ಪ್ರಮುಖವಾದುದು ಎನ್ನುತ್ತಾರೆ BT ರಾಮಚಂದ್ರರವರು. ತಮಿಳುನಾಡು ಸರ್ಕಾರದ ಪ್ರಸಿದ್ಧ ಸ್ಥಪತಿಗಳಾದ ಪದ್ಮಶ್ರೀ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಕಾಲಭೈರವೇಶ್ವರ ದೇವಾಲಯ ನಿರ್ಮಾಣದ ಮಾರ್ಗದರ್ಶಕರಾದ ಶ್ರೀ ಮುತ್ತಯ್ಯ ಸ್ಥಪತಿಗಳ ನೇತೃತ್ವದಲ್ಲಿ ಚನ್ನಮಾನಹಳ್ಳಿಯ ಶ್ರೀ ಸೀತಾರಾಮಚಂದ್ರ ದೇವಾಲಯ ನಿರ್ಮಾಣವಾಯಿತೆಂದರೆ ಅದು ನಿಜಕ್ಕೂ ಅದ್ಭುತ. ಅವರಿಗೆ BT ರಾಮಚಂದ್ರರ ಮೇಲಿದ್ದ ಅಪಾರ ವಿಶ್ವಾಸ. ದೇವಾಲಯದ ಭೂಮಿ ಪೂಜೆ ಹಾಗೂ ಕಟ್ಟಡದ ಭಾಗವನ್ನು ಪ್ರಸಿದ್ಧ ಗುತ್ತಿಗೆದಾರರಾದ ತಿರುಮಲರವರು ಮಾಡಿದರೆ, ಸಂಪೂರ್ಣ ದೇವಾಲಯವನ್ನು ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ದೇವಾಲಯ ನಿರ್ಮಾಣದ ಪ್ರಮುಖ ಸ್ಥಪತಿಗಳಾದ ಸೆಲ್ವರಾಜ್ರವರು ನಿರ್ಮಾಣ ಮಾಡಿದರು. ದೇವಾಲಯ ಮಹಾದ್ವಾರದ ಕಲ್ಲಿನ ಹೊಸಿಲನ್ನು ತಮಿಳುನಾಡಿನ ಕಾರೈಕುಡಿ ಸಮೀಪದ ದೇವಕೋಟೆಯಲ್ಲಿ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಕರುಪಯ್ಯ ಹಾಗೂ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಸಲಹೆಯಂತೆ ಮಾಡಿ ಚೆನ್ನೈಗೆ ತರಿಸಿ ಅಲ್ಲಿಂದ ಬೆಂಗಳೂರು ರಾಮನಗರ ಮೂಲಕ ಚನ್ನಮಾನಹಳ್ಳಿಗೆ ತಲುಪಿದೆ. ಮಹಾದ್ವಾರದ ಬೀಗ ಹಾಗೂ ಕೀಲಿ ಕೈಯನ್ನು ದಿಂಡುಕಲ್ನಲ್ಲಿರುವ ಪ್ರಸಿದ್ಧ ಬೀಗ ತಯಾರಕರಿಂದ ತಮಿಳುನಾಡು ಸರ್ಕಾರದ ಮಾಜಿ ಸಭಾಪತಿಗಳು, ಶಾಸಕರೂ ಆದಂಥ ಶ್ರೀ ಗಾಂಧಿರಾಜನ್ರವರ ಸಲಹೆಯಂತೆ ತಯಾರಿಸಲಾಯಿತು. ದೇವಾಲಯ ಕಟ್ಟಡದ ನಕ್ಷೆಯನ್ನು ಬೆಂಗಳೂರಿನ RV ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ KP ನರಸಿಂಹಮೂರ್ತಿ ತಯಾರಿಸಿಕೊಟ್ಟರು. ದೇವಾಲಯದ ಮಹಾದ್ವಾರವನ್ನು ರಾಮನಗರದ ಮುನೀರ್ ಕೂರಿಸಿಕೊಟ್ಟರೆ, ಮರಗೆಲಸವನ್ನು ವೆಂಕಟೇಶ್ ಮಾಡಿದರು. ಅತ್ಯಾಕರ್ಷಕ ಪೇಂಟಿಂಗ್ ಅನ್ನು ಮುನಿರಾಜ್ ಮಾಡಿದ್ದಾರೆ. ಸ್ನೇಹಿತರಾದಂತಹ ತಿರುಮಲರವರು ಅವರು ಒಬ್ಬ ಉತ್ತಮ ಕಾಂಟ್ರಾಕ್ಟರ್ಗಾರರು. ನಮ್ಮ ರಾಜರಾಜೇಶ್ವರಿ ನಗರ ದೇವಸ್ಥಾನದಲ್ಲಿ ಮತ್ತೆಲ್ಲ ಹಲವಾರು ದೇವಸ್ಥಾನಗಳಲ್ಲಿ ಅವರು ಒಳ್ಳೆಯ ಸೇವೆ ಮಾಡಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಬಂದು ನಾನು ಮುಂದೆ ನಿಂತು ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ಬಂದು ಅವರ ನೇತೃತ್ವದಲ್ಲಿ ಭೂಮಿ ಪೂಜೆ ಆಯಿತು. ಆ ಭೂಮಿ ಪೂಜೆಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ, ನಮ್ಮ ಹಿತೈಷಿಗಳಾದಂತಹ ಶ್ರೀ BC ಶಿವರಾಜ್ ರವರು ಬಂದಿರ್ತಾರೆ. ಅವರ ಸ್ನೇಹಿತರಾದಂತಹ KP ನರಸಿಂಹಮೂರ್ತಿ ಅಂತ ಹೇಳಿ ಅವರು RV ಕಾಲೇಜಲ್ಲಿ HOD ಆಗಿರ್ತಾರೆ, ಸಿವಿಲ್ ಡಿಪಾರ್ಟ್ಮೆಂಟ್. ಅವರ ಮಾರ್ಗದರ್ಶನ, ಎಲ್ಲರ ಮಾರ್ಗದರ್ಶನ ತಗೊಂಡು ಅಲ್ಲಿ ಒಂದು ರಾಮ ಮಂದಿರದ ಕಟ್ಟಡ ನಿರ್ಮಾಣ ಆಗುತ್ತೆ. ಈ ದೇವಾಲಯ ಗರ್ಭಗುಡಿ ಇವೆಲ್ಲ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಹೆಸರಾಂತ ಸ್ಥಪತಿಗಳಾದಂತಹ ಸೆಲ್ವರಾಜ್ ಅವರ ಅವ್ರಿಗೆ ನಾವು ಆರೈಕೆ ಮಾಡಿಕೊಂಡಾಗ ಅವರು ನಾನು ಬಹಳ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅವರು ದೇವಾಲಯದ ನಿರ್ಮಾಣ ಕಾರ್ಯ ಅವರು ಪರಿಪೂರ್ಣವಾಗಿ ತುಂಬ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಡ್ತಾರೆ. ಆ ದೇವಸ್ಥಾನ ಕಾಲಕ್ರಮೇಣ ಹಾಗೆ ಒಂದೊಂದೇ ಎಲ್ಲ ಮುಖ್ಯವಾದ ಏನೇನು ಅಲ್ಲಿ ದೇವಾಲಯಗಳಿಗೆ ಅಳವಡಿಕೆ ಮಾಡಬೇಕು ಅವನ್ನೆಲ್ಲ ಹಂತವಾಗಿ
ಬಹಳ ಆಸ್ಥೆ ವಹಿಸಿ ಅದನ್ನೆಲ್ಲ. ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು, ತಮಿಳುನಾಡಿನ ನಿವೃತ್ತ ಐಜಿ ಉಮಾಮಹೇಶ್ವರನ್, ಕಂಬಂ ಶಾಸಕರಾದ ಎನ್ ರಾಮಕೃಷ್ಣ, ಸಾಫ್ಟ್ವೇರ್ ಸಂಸ್ಥೆಯ ಮುಖ್ಯಸ್ಥರಾದ ಅರುಳ್, ಕರ್ನಾಟಕದ ಹೆಸರಾಂತ ಹೃದಯ ತಜ್ಞರಾದ ಡಾಕ್ಟರ್ ಬೊಮ್ಮಯ್ಯನವರು, ಇಂಜಿನಿಯರ್ ಆದ BC ಶಿವರಾಜ್, ಕನ್ನಡಪ್ರಭ ಉಪಸಂಪಾದಕರಾದ ಜಗಳೂರು ಲಕ್ಷ್ಮಣರಾವ್, ಗ್ರಾಮ ಸುದ್ದಿ ಸಂಪಾದಕರಾದ ಆನೇಕಲ್ನ ಕುಮಾರಸ್ವಾಮಿ, ರಾಜರಾಜೇಶ್ವರಿ ನಗರದ BBMP ಮಾಜಿ ಕಾರ್ಪೊರೇಟರ್ ಆದ BH ರಾಮಚಂದ್ರ, ಚನ್ನಸಂದ್ರದ ನರಸಿಂಹಯ್ಯ, ರಂಗಸ್ವಾಮಯ್ಯ, ಚಕ್ಕಲೂರು ಕೃಷ್ಣಪ್ಪ, ಕಾಂಕ್ರೀಟ್ ಹಾಲೋ ಬ್ರಿಕ್ಸ್ ತಯಾರಕರಾದ ದಿನೇಶ್ ಕುಮಾರ್, ಇನ್ನೂ ಕೆಲವು ಹಿತೈಷಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವಾಲಯ ನಿರ್ಮಾಣದಲ್ಲಿ ತಮ್ಮದೇ ಆದ ಸಲಹೆಗಳನ್ನು ನೀಡಿರುವರು. ಪ್ರಮುಖವಾಗಿ ದೇವಾಲಯ ಪ್ರಾಂಗಣದ ಮುಂದಿದ್ದ ಎಲೆಕ್ಟ್ರಿಕ್ ಕಂಬವನ್ನು ಮನವಿ ಮಾಡಿದ ತಕ್ಷಣ ಬೇರೆಡೆಗೆ ಸ್ಥಳಾಂತರಿಸಿಕೊಟ್ಟ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಇಕ್ಬಾಲ್ ಹುಸೇನ್ ಹೆಚ್ಚಿನ ಸಹಕಾರ ನೀಡಿ ದೇವಾಲಯ ಲೋಕಾರ್ಪಣಾ ಕಾರ್ಯದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಭೂಮಿ ಪೂಜೆಯಿಂದ ಕುಂಭಾಭಿಷೇಕದವರೆಗೆ ಸದಾ ಜೊತೆಯಾಗಿ ನಿಂತ ಚನ್ನಮಾನಹಳ್ಳಿ ಗ್ರಾಮಸ್ಥರ ಸಹಕಾರವನ್ನು ಎಂದೂ ಮರೆಯಲಾಗುವುದಿಲ್ಲ ಎನ್ನುತ್ತಾರೆ BT ರಾಮಚಂದ್ರರವರು. BT ರಾಮಚಂದ್ರರವರ ತಂದೆ ಸಾಹುಕಾರ್ ಗದ್ದೆ ತಮ್ಮಯ್ಯನವರೊಂದಿಗೆ ಅವರ ಸಹೋದರರಾದ ಡಾಕ್ಟರ್ ರಂಗಸ್ವಾಮಿ ರಾಜು, ಶ್ರೀನಿವಾಸ ರಾಜುರವರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವರು. ಡಾಕ್ಟರ್ ರಂಗಸ್ವಾಮಿ ರಾಜುರವರು 1948ರಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡಿ ಲಂಡನ್ ಮೂಲಕ ಅಮೆರಿಕಾದ ಫಿಲಿಡೆಲ್ಫಿಯಾ ಯೂನಿವರ್ಸಿಟಿಯಲ್ಲಿ MBBSನ ಮುಂದುವರೆದ ಉನ್ನತ ವ್ಯಾಸಂಗವನ್ನು ಮಾಡಿ ಬೆಂಗಳೂರಿಗೆ ಬಂದು ಸೇವೆ ಸಲ್ಲಿಸಿದವರು. 4 ತಲೆಮಾರುಗಳಿಂದ BT ರಾಮಚಂದ್ರರವರ ಕುಟುಂಬ ದಾನ ಧರ್ಮ ಧಾರ್ಮಿಕ ಕಾರ್ಯಗಳು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಅವರ ಧರ್ಮಪತ್ನಿ ಶ್ರೀಮತಿ ಪುಷ್ಪಾರವರು ಪತಿಯ ಎಲ್ಲ ಕೆಲಸಗಳಲ್ಲಿ ಸಂಪೂರ್ಣ ಸಹಕಾರ ನೀಡುತ್ತಾ ಎಲ್ಲರ ಶ್ರೇಯಸ್ಸನ್ನು ಬಯಸುತ್ತಾ ಬರುತ್ತಿದ್ದಾರೆ. ಮಕ್ಕಳಾದ ಶಶಿಧರ ರಾಮಚಂದ್ರ, ಸೊಸೆ ಶ್ರೀಮತಿ ನಿವೇದಿತಾ ಶಶಿಧರ್, ಮೊಮ್ಮಕ್ಕಳು ಮಿನೇಹಾ, ವಿನುನಾ UKಯ ಸ್ಕಾಟ್ಲೆಂಡ್ನಲ್ಲಿದ್ದರೆ, ಮಗಳು ಹೇಮಾ ಅರವಿಂದ್, ಅಳಿಯ ಅರವಿಂದ್, ಮೊಮ್ಮಕ್ಕಳು ಅಕ್ಷತಾ, ವಿಯಾನ್ ಅಮೆರಿಕದಲ್ಲಿದ್ದಾರೆ. ಮತ್ತೊಬ್ಬ ಪುತ್ರ ಸುನಿಲ್ ಕುಮಾರ್ ರಾಮಚಂದ್ರ ಬೆಂಗಳೂರಿನಲ್ಲಿ ತಂದೆ ತಾಯಿಯೊಂದಿಗಿದ್ದು ತಮ್ಮದೇ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದು ದೇಶಾದ್ಯಂತ ತಮ್ಮ ಸೇವೆಯನ್ನು ವಿಸ್ತರಿಸಿರುವರು. ಅವರ ಪತ್ನಿ ಶ್ರೀಮತಿ ಶ್ರುತಿ ಪತಿಯ ವ್ಯವಹಾರದಲ್ಲಿ ಜೊತೆಯಾಗಿದ್ದು ಯಶಸ್ಸಿನಲ್ಲಿ ಪಾಲುದಾರರಾಗಿದ್ದಾರೆ. ಮೊಮ್ಮಗಳು ಸಿನೋನ್ ಸೇರಿದಂತೆ ಇಡೀ ಕುಟುಂಬ ವರ್ಗ BT ರಾಮಚಂದ್ರರ ಎಲ್ಲ ಕಲ್ಯಾಣ ಕಾರ್ಯಗಳಲ್ಲಿ ಜೊತೆಯಾಗಿ ನಿಂತು ಸಂಪೂರ್ಣ ಸಹಕಾರ ನೀಡುತ್ತಿರುವರು. ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಂದ ಶ್ರೀ ಸೀತಾರಾಮಚಂದ್ರ ದೇವಾಲಯ ಲೋಕಾರ್ಪಣೆ. ರಾಮನಗರ ತಾಲೂಕಿನ ಚನ್ನಮಾನಹಳ್ಳಿಯಲ್ಲಿ ವೈಭವಯುತವಾಗಿ BT ರಾಮಚಂದ್ರರವರಿಂದ ನಿರ್ಮಿಸಲ್ಪಟ್ಟ ಶ್ರೀ ಸೀತಾರಾಮಚಂದ್ರ ದೇವಾಲಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಸೆಪ್ಟೆಂಬರ್ 4, 2023ರಂದು ಲೋಕಾರ್ಪಣೆ ಮಾಡಲಾಯಿತು.
ನೂತನ ದೇವಾಲಯದ ಪಕ್ಕದಲ್ಲಿ ನಿರ್ಮಿಸಲಾಗಿದ್ದ ಶಾಲಾ ಕಟ್ಟಡವನ್ನು 1988ರಲ್ಲಿ ದೊಡ್ಡ ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಸುಮಾರು 35 ವರ್ಷಗಳ ಹಿಂದೆ ಲೋಕಾರ್ಪಣೆಗೊಂಡರೆ, ಅದೇ 35 ವರ್ಷಗಳ ನಂತರ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಂದ ಸೀತಾರಾಮಚಂದ್ರ ದೇವಾಲಯ ಲೋಕಾರ್ಪಣೆಗೊಂಡಿದ್ದು ಒಂದು ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದೆ. ಆದಿಚುಂಚನಗಿರಿ ಮಹಾಸಂಸ್ಥಾನವು BT ರಾಮಚಂದ್ರರವರ ಮೇಲಿಟ್ಟಿರುವ ನಂಬಿಕೆ, ಪ್ರೀತಿಯನ್ನು ತೋರಿಸುತ್ತದೆ.
ಮೈಸೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿಗಳು ಆಗಮಿಸಿ ಕುಂಭಾಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಭಕ್ತರನ್ನು ಹರಸಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿ ಹಾಗೂ ಮಾರ್ಗದರ್ಶನದಲ್ಲಿ ಬಿ.ಟಿ. ರಾಮಚಂದ್ರರವರು ನಿರ್ಮಿಸಿದ ವೈಭವಯುತವಾದ ಶ್ರೀ ಸೀತಾರಾಮಚಂದ್ರ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮವು ಅತ್ಯಂತ ಮಹತ್ವಪೂರ್ಣವಾಗಿತ್ತು. ರಾಮನಗರದ ಅರ್ಚಕರಹಳ್ಳಿ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳು ಕುಂಭಾಭಿಷೇಕ, ಹೋಮ, ಹವನ, ಪೂಜಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು.
रामचंद्र भगवान की जय। अयोध्यापति राजा रामचंद्र भगवान की जय। धारयामि नमस्करोमि करोमि यज्ञत् सकलं परस्मै नारायणायेति समर्पयामि श्रीमन्नारायणायेति समर्पयामि तत्सर्वं ಶ್ರೀ ಕೃಷ್ಣಾರ್ಪಣಮಸ್ತು। ಬಂದಿರತಕ್ಕಂಥ ಭಕ್ತರಲ್ಲಿ ವಿನಂತಿ, ಈ ವೇದಿಕೆಯಲ್ಲಿ ಇಟ್ಟಿರತಕ್ಕಂಥ ಎಲ್ಲ ಕಲಶಗಳನ್ನ ತಮಗೆಲ್ಲರಿಗೂ ಒಂದೊಂದು ಕಲಶಗಳನ್ನ ಕೊಡ್ತಾರೆ. ಜೋಳಿಗೆ ಬಗಲಲ್ಲಿ ತ್ರೈಲೋಕ್ಯ ರಕ್ಷ ಕುರುತೀಪದಿ ಕೃಷ್ಣೆಯ ತಟದಲ್ಲಿ ಸರಸದಿ ವಾಸಿಪ ಶ್ರೀಪಾದ ಯೋಗಿ ಪರಮ ಪುರುಷ ಹರಿ ಯೋಗಿ ಮನೆಗೆ ಬಂದ प्रकारेण सद्गुरु चरणारविन्दयोः प्रार्थनापूर्वक प्रातःकालारभ्य ये दक्षिणपर्यन्तं संकल्पित तत्तद्विहित्रेण विशोध्य ओम 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 नमो ओम 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 भम ओम ओम घम ओम 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 धेम ओम ओम वाम ओम सुम ओम ओम धेम ओम ओम वाम ओम यम ओम इति दक्षिणकरतलमारभ्य नमयति शिरमुद्रे नृत्ययाम ओम नमयति नेत्रयोः तर्जनी मध्यमाभ्यां तें नमयित्यास्ते अंगुष्ठानामिकाभ्यां तें नमयति सर्वत्र मंत्राध्यक्षं प्राप्यते
ज्ञानं प्रथमं पुरस्तात् विषीमतः सुरजो वेनावः सबुद्ध्या उपमास्य विष्टा सदश्च ज्योतिर्वसदश्च विवाहः तं ब्रह्मणे नमः समस्त कलादिदेवताः कलशात् बिम्बम् ॐ कलशात् बिम्बम् आवाहयामि इदमासनम् इदमर्चनम् तदेव लग्नं सुदिनं तदेव ताराफलं चन्द्रबलं तदेव विद्याफलं दैवबलं तदेव श्रीपतेः तेन्द्रयुगं स्मरामि रामाय रामभद्राय रामचन्द्राय वेदसे ते रामं प्रमेशं भजे रामेणापि हतानि रामाय तस्मै नमः रामान्नास्ति परायणं परतरं रामस्य दासोऽस्म्यहं रामे चित्तलजा सदा भवतु मे भो राम मामुद्धर धूपमाग्रापयामि आग्राणार्थकम् अघनाशकमयं धूपमाग्रापय मङ्गलनीराजनम् जावरणो द्रवं देवो द्रवं भजिन्द्रश्चाग्निश्च राष्ट्रं धारयतां द्रवम् ॐ शीतलेऽस्मिन् जगन्माता शीतलेऽस्मिन् जगत्पिता शीतलेऽस्मिन् जगद्धात्री शीतलायै नमो नमः कुङ्कुमाङ्कितवर्णाय कुन्देन्दुधवलाय च विष्णुवाहन नमस्तुभ्यं पक्षिराजाय ते नमः ततो हनुमान् दशकण्ठनीता सीता विचेतुं प्रतिचारणान महेन्द्रशैलस्य कफेन्द्रवेगः पश्चाद्भुतस्ता प्रथमानवेगः योपां पुष्पं वेद सवेकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः ब्रह्मादिकलशादिदेवताय नमः दिव्यपादारविन्दयोः वेदोक्तमन्त्रपुष्पाञ्जलिं समर्पयामि ध्रुवं ते राजा वरुणो ध्रुवं देवो बृहस्पतिः ध्रुवं च इन्द्रश्चाग्निश्च राष्ट्रं धारयतां ध्रुवम् कुम्भाभिषेकमहाप्रसाद ॐ पुनस्वादित्यारुद्रावसवस्वमिन्दका पुरेणत्वं धनवो वर्धयस्वदत्याः सन्तु यजमानस्य कलशाभिषेकमहाप्रसाद फलसिद्धिरस्तु महाप्रसाद रोचनो रोचमानः शोभनः शोभमानः कल्याणः शतं जीव सुखी भव
ಜೈ 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 ಜೈ. 'ಶ್ರೀರಾಮಚಂದ್ರ ಸ್ವಾಮಿ ಪರಬ್ರಹ್ಮಣೇ ನಮಃ. ಓಂ ಅರುಳುಪ್ಪಾಳ್ ವೇದಪಾರಾಯಣ ಭಟ್ಟಾಳ್ ಅಗ್ನಿಮೇಳ ಪುರೋಹಿತಂ ಯಜ್ಞಸೇವೇನ ವಿಟ್ಟಯಃ ಭಗವಂತರೇತಯೇ ಶ್ರೀಯೋರವಿಶ್ವವಂತುನಃ. ಹರಿಃ ಓಂ ಓಂ ಯಾಜ್ಞಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಹನುಮನೆ ಶಿಕ್ಷಕ ಹನುಮನಿರಲು ಏನು ಭಯ ಏನು ಭಯ. ರಾಮನ ನಾಮವು ನೆನೆದರೆ ಮನದೊಳು ಭಯವಿಲ್ಲ. 48 ದಿನಗಳ ನಂತರ ಮಂಡಲ ಪೂಜೆಯನ್ನು ಹೋಮ ಹವನ ಯಜ್ಞ ಯಾಗಾದಿಗಳೊಂದಿಗೆ ಬಿಟಿ ರಾಮಚಂದ್ರರವರ ಕುಟುಂಬ ವರ್ಗದವರು ಗ್ರಾಮಸ್ಥರೊಂದಿಗೆ ಸಂಪ್ರದಾಯಬದ್ಧವಾಗಿ ನೆರವೇರಿಸಿದರು. ನಮಸ್ಕರೋಮಿ ಇಂದಿರಾ ರಮಣ ಗೋವಿಂದ ರಮಣ ಗೋವಿಂದ ರಮಣ ಗೋವಿಂದ ಗೋವಿಂದ ಬಾಳೆಲ್ಲ ಬಂಗಾರವಾಗಲಿ ಗೋವಿಂದ. ಸಮರ್ಪಯಾಮಿ ಗಜಾರೋಹಣ ಸಮರ್ಪಯಾಮಿ ಗಜಾರೋಹಣ ಸಮರ್ಪಯಾಮಿ ಸಮಸ್ತರಾಜೋ ಗಜಾರಾದಿಗೋ ಗಜಾರ ಭಕ್ತೋ ಗಜಾರ ನಿತ್ಯೋ ಗಜಾರ ಗಜಾರ ಅನಂತೋ ಗಜಾರ ಗೋದಾಂ ಸಮರ್ಪಯಾಮಿ ಶಾಂತ
तस्मिन् देवनाक्रमो नमः सकलोपचारबोधाञ्च परिज्यमानः ಬಿಟಿ ರಾಮಚಂದ್ರ ದಂಪತಿಗಳಿಗೆ ಚನ್ನಮಾನಹಳ್ಳಿ ಗ್ರಾಮಸ್ಥರಿಂದ ವೈಭವದ ಸನ್ಮಾನ. ಚನ್ನಮಾನಹಳ್ಳಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ, ಗ್ರಾಮ ದೇವತೆಗಳಾದ ಶ್ರೀ ಮುತ್ಯಾಲಮ್ಮ, ಮಾರಮ್ಮ, ಪಟ್ಟಾಲದಮ್ಮ, ಕಮರೇಶ್ವರ, ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಗ್ರಾಮಕ್ಕೆ ರಕ್ಷಣೆಯಾಗಿ ನಿಂತಿದ್ದರೆ, ಬಿಟಿ ರಾಮಚಂದ್ರರವರು ನಿರ್ಮಿಸಿದ ಶ್ರೀ ಸೀತಾರಾಮಚಂದ್ರ ದೇವಾಲಯ ಧರೆಗಿಳಿದ ವೈಕುಂಠದಂತೆ ಗ್ರಾಮಕ್ಕೆ ಮುಕುಟ ಮಣಿಯಂತೆ ಕಂಗೊಳಿಸುತ್ತಿದೆ, ರಾರಾಜಿಸುತ್ತಿದೆ. ಚನ್ನಮಾನಹಳ್ಳಿ ಗ್ರಾಮಸ್ಥರು ಶ್ರೀ ಬಿಟಿ ರಾಮಚಂದ್ರರವರು ಹಾಗೂ ಶ್ರೀಮತಿ ಪುಷ್ಪಾ ದಂಪತಿಗಳ ಸೇವೆಯನ್ನು ಸ್ಮರಿಸಿ ಮುಕ್ತ ಕಂಠದಿಂದ ಶ್ಲಾಘಿಸುವುದರೊಂದಿಗೆ ಗ್ರಾಮಸ್ಥರು ಒಟ್ಟಾಗಿ ದಂಪತಿಗಳನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ವಾದ್ಯ ಮೇಳಗಳೊಂದಿಗೆ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಿ ದೇವಾಲಯದಲ್ಲಿ ಅಭಿಷೇಕ, ಅರ್ಚನೆ, ಪೂಜೆ ನೆರವೇರಿಸಿ ವೇದಿಕೆಯಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇರುವ ಪಂಚಲೋಹದ ವಿಗ್ರಹವನ್ನು ಉಡುಗೊರೆಯಾಗಿ ನೀಡಿ ಸನ್ಮಾನಿಸಿದ್ದು ಮಾತ್ರ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಅವರ ಮನೆ ಯಾವಾಗಲೂ ತೆರೆದಿರ್ತಕ್ಕಂಥ ಒಂದು ಅನ್ನದಾಸೋಹದ ಛತ್ರ. ಆದಿಚುಂಚನಗಿರಿ ಸ್ವಾಮಿಗಳು ಹೃದಯದಲ್ಲಿ ಹೃದಯ ಇಟ್ಟು ರಾಮಚಂದ್ರ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ನೆಲೆಯಾಗಿ ನಿಂತಿದ್ದಾರೆ. ಅವ್ರಿಗೆ ಏನಾದರೂ ಅನುಕರಣೆ ಬೇಕಿತ್ತು ಅಂದ್ರೆ ರಾಮಚಂದ್ರ ಫೋನ್ ಮಾಡ್ತಾ ಇದ್ರು. ಅವರು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಸ್ವಾಮಿಗಳು ರಾಮಚಂದ್ರ 2-3 ಸರಿ ಕಾರಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದೀವಿ. ಆಗ ಸ್ವಾಮಿಗಳು ಅವರ ಮೇಲೆ ಅವಿರಾಜವಾದ ಪ್ರೀತಿಯನ್ನಿಟ್ಟು ನೀವಿಂತ ಕೆಲಸ ಮಾಡಿ ಇಂಥದ ಕಡೆ ಹೊರರು ಅಂತ. ಯಾಕಂದ್ರೆ ಪ್ರಾಮಾಣಿಕತೆ ಬಹಳ ಕಷ್ಟ. ಎಲ್ಲಾದ್ರೂ ದುಡ್ಡು ಸಿಗುತ್ತೆ ಅಂದ್ರೆ ಚೇಂಜ್ ಆಗ್ಬಿಡ್ತಾರೆ ಮನುಷ್ಯ. ಆದ್ರೆ ರಾಮಚಂದ್ರ ಅವರು ದುಡ್ಡಿಗೂ ಎಂದು ಹಿಂದೆ ಬಿದ್ದವರಲ್ಲ. ಅವರು ಪ್ರಾಣ ಕೊಟ್ಟಂತವರು. ಅವರು ಇವತ್ತಿನ ದಿವಸ ಎಂತ ದೊಡ್ಡ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಅವರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನಮ್ಮ ಸರ್ಕಾರವನ್ನ ಅಲ್ಲಾಡಿಸುವಷ್ಟು ಶಕ್ತಿ ಅವರಿಗಿದೆ. ಹಿಡಿದ ಕೆಲಸವನ್ನು ಸಾಧಿಸಿ ತೀರ್ತಕ್ಕಂಥ ಚಮತ್ಕಾರ ಅವರಲ್ಲಿದೆ. ಅವರು ಕಾಶಿಯಲ್ಲಿ, ರಾಮೇಶ್ವರದಲ್ಲಿ ಬೇರೆ ಬೇರೆ ಕಡೆ ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬಹಳ ಜನ ಗೊತ್ತಿಲ್ಲ. ಅದು ಕಾಶಿಗೆ ಹೋದ್ರೆ ಒಂದೇ ಒಂದು ನಿಮಿಷ ದೇವಸ್ಥಾನಕ್ಕೆ ಹೋಗುವಷ್ಟು ಅರ್ಹತೆ ಪಡೆದಿದ್ದಾರೆ. ಅವರು ಜೊತೆಗಿದ್ರೆ ಸಾಕು, ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ವೈರವಕ್ಯ ಯುಗಯೋಗಿ, ಜಗವ ಬೆಳಗಿದ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರನ್ನ ಮನದಾಳದಿಂದ ಸ್ಮರಿಸುತ್ತಾ ಈ ಒಂದು ಪವಿತ್ರ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಚನ್ನಮಾನಹಳ್ಳಿ ಗ್ರಾಮಸ್ಥರು ನಮ್ಮನ್ನ ಬಹಳ ಅಭೂತಪೂರ್ವವಾಗಿ ಸ್ವಾಗತವನ್ನ ಕೋರಿದ್ದೀರಿ. ನಿಮ್ಮ ಈ ಅಭಿಮಾನಕ್ಕೆ ಮತ್ತೆ ನೀವು ನಮ್ಮ ಮೇಲೆ ಇಟ್ಟಿರತಕ್ಕಂತಹ ಪ್ರೀತಿಗೆ ನಮ್ಮ ಇಡೀ ಕುಟುಂಬ ಚಿರಋಣಿಯಾಗಿರುತ್ತೆ. ಯಾವುದೋ ಕಾಲದ ಬಾಂಧವ್ಯ. 75 ವರ್ಷಗಳ ಹಿಂದೆ ನನ್ನ ಹೆತ್ತ ತಾಯಿ ರಾಮರ ಹರಕೆಯ ಮೂಲಕ ಒಂದು ಹರಕೆ ಹೊತ್ಕೊಂಡಿರ್ತಾರೆ. ಈ ಹೆಸರ ಗಂಡು ಸಂತಾನ ಕೊಡು, ನಿನ್ನ ಹೆಸರು ನಾಮಕರಣ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಳ್ತಾರೆ. ದೈವ ಕೃಪೆ, ನಾನು ಗಂಡು ಮಗನಾಗಿ ಹುಟ್ಟಿದೆ, ನನಗೆ ರಾಮಚಂದ್ರ ಅಂತ ಹೇಳಿ ನಾಮಕರಣ ಮಾಡೋದು. ಅದೇ ನೆನಪಿಗೋಸ್ಕರ ಈ ಗ್ರಾಮದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಭಜನಾ ಮನೆ, ರಾತ್ರಿ ಭಜನೆ ಮನೆ ಕಟ್ಟಿಸಿ ಕೊಟ್ಟಿದ್ರು. ಅವತ್ತು ಅದೊಂದು 3 ಅಂಗಡಿ ಮಾಡಿ ಆ ಅಂಗಡಿಯೊಳಗೆ ಬರ್ತಕ್ಕಂತಹ ಬಾಡಿಗೆ ದೇವಸ್ಥಾನದ ಕೈಂಕರ್ಯಗಳಿಗೆ ವಿನಿಯೋಗ ಆಗಲಿ ಅಂತ ಹೇಳಿ 25 ದಿವಸ ಅವ್ರಿಗೆ ಮಾಡಿಕೊಟ್ರು. ಕಾಲಕ್ರಮೇಣ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗಲೇನೆ ಇಲ್ಲೆಲ್ಲ ನನ್ನ ತಂದೆ ಬಹಳಷ್ಟು ಜಮೀನುಗಳನ್ನ ಬಹಳಷ್ಟು ಜನಕ್ಕೆ ಎಲ್ಲ ಕೊಟ್ಟು ಪರಬಾರೆ ಮಾಡಿದ್ದು, ಅವ್ರಿಗೆ ಹಾಗೆ ಕೊಟ್ಟಿದ್ದು. ಇನ್ನು ಎಷ್ಟೋ ಜಾಗಗಳಿಗೆ ಇನ್ನು ಇದು ಕೂಡ ಅಧಿಕೃತವಾಗಿ ಇರುವಾಗಿಲ್ಲ. ಅವ್ರು ಬಂದು ಪಾಪ ಒಂದು ಬಹಳಷ್ಟು ಜನ ಕೇಳಿದ್ರು, ನಿಮ್ಮ ಆಶ್ರಯದಲ್ಲಿದ್ದೀವಿ, ನಮ್ಗೊಂದು ಸೈನ್ ಬೇಕು. ನೀವು ಯಾವುದೇ ಗಳಿಗೆಯಲ್ಲಿ ಯಾವುದೇ ಟೈಮಲ್ಲಿ ಬನ್ನಿ, ನಮ್ಮ ಪೂರ್ವಿಕರು ಹೀಗೆ ಕೊಟ್ಟಿರೋದನ್ನ ನಾವು ಕಿತ್ಕೊಳ್ಳೋ ಮನಸ್ಥಿತಿ ಇಲ್ಲ. ನಮಗೆ ಅವರ ಪರಿಪೂರ್ಣವಾದ ಕೃಪಾಶೀರ್ವಾದ
ನಮ್ಮ ಮೇಲಿದೆ. ನಮಗೆ ಅದೇ ಒಂದು ಪರಮ ಭಾಗ್ಯ. ನನ್ನ ತಾಯಿ ಹೇಳೋರು, ಕಣದಿಂದ ಕಣ ಮಾಡ್ಬೇಕಾದ್ರೆ ಎಷ್ಟೋ ಜನ ಬಡವರು ಬಂದು ಕೇಳೋರಂತೆ, ನಾವು ಮದುವೆ ಮಾಡ್ಕೋಬೇಕು ಅಮ್ಮ, ಒಂದು ಸ್ವಲ್ಪ ಪುಣ್ಯ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಕ್ಕಂಥ ಆ ಥರ ಒಂದು ಮನಸ್ಸಿದ್ದಂತಹ ನನ್ನ ತಾಯಿ ಅವರು ಮಾಡಿದ ಈ ಒಂದು ದೇವತಾ ಕಾರ್ಯಕ್ಕೆ 75 ವರ್ಷಗಳ ನಂತರ ಚಾಲನೆ ಸಿಕ್ಕಿದೆ. ಇವತ್ತು ತಾವೆಲ್ಲ ನೋಡಿರ್ಬೇಕು, ನನ್ನ ಮಕ್ಕಳ ಹೆಸರು ಹಾಕ್ಸಿದ್ದೀನಿ, ನಮ್ಮ ಮೊಮ್ಮಕ್ಕಳ ಹೆಸರು ಹಾಕ್ಸಿದ್ದೀನಿ. ಕಾರಣ ಇಷ್ಟೇ, ಒಂದು ಬಾಂಧವ್ಯ ಬೆಳೀತದೆ. ನಮ್ಮ ಕುಟುಂಬಕ್ಕೂ ಮತ್ತೆ ಚೆನ್ನಮ್ಮನಹಳ್ಳಿಗೂ ಒಂದು ಸೇತುವೆ ಆಗಬೇಕು. ನನ್ನ ಸಂತಾನ ಮುಂದೆ ಈ ಗ್ರಾಮದ ಮಕ್ಕಳಿಗೆ ಮತ್ತೆ ಈ ಗ್ರಾಮಸ್ಥರಿಗೆ ಏನಾದರೂ ಒಂದು ಅಪೂರ್ವವಾದ ಕೊಡುಗೆ ಕೊಡಬೇಕು, ಅವರಿಗೆಲ್ಲ ಇಲ್ಲೊಂದು ಆಕರ್ಷಿತರಾಗಬೇಕು ಅಂತ ಹೇಳಿ ಅವರ ಹೆಸರನ್ನ ಹಾರಿಸಿದ್ದೀನಿ. ಅಥವಾ ನಾವು ಪ್ರಚಾರಕ್ಕೋ ಅಥವಾ ಇನ್ನೊಂದಕ್ಕೋ, ಇಲ್ಲಿ ನನ್ನ ಸ್ನೇಹಿತರು ಮಹೇಶ್ ಇರ್ಬೋದು, ನಮ್ಮ ಚಂದ್ರು ಇರ್ಬೇಕು, ಅನೇಕ ಗಣ್ಯರು ಎಲ್ಲರನ್ನು ಒಂದು 2-3 ವರ್ಷದ ಮುಂದೆನೆ ಇಲ್ಲೊಂದು ಬ್ಯಾನರ್ ಹಾಕಿಸ್ಬಿಡ್ತೀವಿ, ನೀವು ಫೋಟೋಗಳೆಲ್ಲ ಹಾಕಿಸ್ತೀವಿ ಅಂತ ಹೇಳಿದ್ರು. ನಾನು ಯಾವುದೇ ಪ್ರಚಾರಕ್ಕೋಸ್ಕರ ಇಲ್ಲಿ ಬಂದಿಲ್ಲ, ನಾನು ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ, ನನಗೆ ದಯಮಾಡಿ ಅವಕಾಶ ಕೊಡಿ ಅಷ್ಟೇ ಅಂತ ಹೇಳಿ ಪ್ರತಿ ಹಂತದಲ್ಲಿ ಗ್ರಾಮಸ್ಥರು ಪ್ರಮುಖರು ನಮಗೆ ಮಾರ್ಗದರ್ಶನ ನೀಡಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು, ನಾನು ಊರಲ್ಲಿ ಇಲ್ಲದವರು ಸಹ ಆ ಕಾರ್ಯಗಳನ್ನ ಇಬ್ಬಾರಿ ಮಾಡಿದ್ದಾರೆ. ನಾವು ಅವ್ರನ್ನೆಲ್ಲ ಸ್ಮರಿಸ್ಬೇಕಾಗ್ತದೆ. ಬಹಳ ತುಂಬ ಆಸ್ಥೆಯಿಂದ ನಾವಿದೊಂದು ಈ ಗ್ರಾಮಕ್ಕೆ ಒಂದು ಒಳ್ಳೆ ದೇವಸ್ಥಾನ, ದೇವಾಲಯ, ತುಂಬಾ ಧಾರ್ಮಿಕವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಕಳಸ ಪ್ರತಿಷ್ಠೆ ಇರ್ಬೋದು, ಪ್ರತಿಯೊಂದೂ ಬಹಳ ಹಂತ ಹಂತವಾಗಿ ತುಂಬಾ ಒಳ್ಳೆ ಶ್ರೇಷ್ಠ ಕಲಾಕರ್ಮಿಗಳಿಂದ ಅವ್ರ ಕೈಯಿಂದ ಮಾಡಿಸಿರುವಂಥದ್ದು. ವಿಗ್ರಹ ಆಗ್ಬೋದು, ವಾಸ್ತಲ್ ಆಗ್ಬೋದು, ಬಾಕ್ಲಾಗ್ಬೋದು, ಬೀಗ ಆಗ್ಬೋದು, ಒಂದೊಂದಕ್ಕೂ 4-5 ಸಲ ತಮಿಳುನಾಡಲ್ಲಿ ಪ್ರತಿ 3 ಮೂಲೆ ಒಳಗಡೆ ಎಲ್ಲಿ ಏನ್ ಶ್ರೇಷ್ಠ ಅಂತ ಹೇಳಿ ಅದನ್ನ ತಗೊಂಡ್ಬಂದು ಇಲ್ಲಿ ಒಂದು ಕೊಡುಗೆಯಾಗಿ ಕೊಟ್ಟಿದ್ದೀವಿ. ನನಗೆ ಬಹಳಷ್ಟು ಇದು ಏನಂದ್ರೆ, ಇದು ನನ್ನ ಕುಟುಂಬದಿಂದ ನಾವು ಮಾಡಿರ್ತಕ್ಕಂಥ ಇದು ಶಾಶ್ವತವಾಗಿ ನೆಲೆ ನಿಲ್ಲಬೇಕು. ಇಲ್ಲಿ ಗ್ರಾಮಸ್ಥರಿಗೆ ಒಳ್ಳೇದಾಗಬೇಕು. ಇಲ್ಲಿ ಮುಂದೆ ಬರ್ತಕ್ಕಂತಹ ಮಕ್ಕಳು ಅವರುಗಳಿಗೆ ಒಳ್ಳೆ ಒಂದು ಚೇತನ ಸ್ವರೂಪವಾಗಿ ಈ ದೇವಸ್ಥಾನ ಒಂದು ಅವರಿಗೆ ಮಾರ್ಗದರ್ಶನ ನೀಡಲಿ, ಸ್ವಾಮಿ ಅನುಗ್ರಹ ನೀಡಲಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಅದ್ದೂರಿಯಾಗಿ ನಾವು ದೇವಸ್ಥಾನದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು, ಅದು ತುಂಬಾನೇ ಶಾಸ್ತ್ರೋಕ್ತವಾಗಿ ಕಳಸ ಪೂಜೆಯಿಂದ ಹಿಡಿದು ಕಳಸದ ಸ್ಥಾಪನೆವರೆಗೂ ಹಂತ ಹಂತವಾಗಿ ಶಾಸ್ತ್ರೋಕ್ತವಾಗಿ ಒಳ್ಳೆ ವಿದ್ವಾಂಸಗಳಿಂದ ಮತ್ತೆ ಶಿಲ್ಪ ಕಲಾವಿದರಿಂದ ಮತ್ತೆ ಶಿಲ್ಪಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದವರಿಂದ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಸಣ್ಣ ದೇವಾಲಯದಲ್ಲಿ ಎಲ್ಲ ತೋರಿಸಿದಾಗ ಅವ್ರಿಗೆಲ್ಲ ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ಬಿರುದುಗಳು ಬಂದಿದೆ. ಅಂಥವ್ರು ನನಗೋಸ್ಕರ ಇಲ್ಲಿ ಬಂದು ಎಲ್ಲ ಬಹಳ ಚೆನ್ನಾಗಿ ಇಬ್ಬಾಡಿ ಮಾಡಿಕೊಟ್ಟಿದ್ದಾರೆ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಆತ್ಮೀಯ ವೀಕ್ಷಕರೇ, ಮೇ 9, 1949ರಲ್ಲಿ ಜನಿಸಿದ ಶ್ರೀ BT ರಾಮಚಂದ್ರರವರು ತಮ್ಮ 75ನೇ ವಯಸ್ಸಿನಲ್ಲಿಯೂ ಯುವಕರನ್ನು ನಾಚಿಸುವಂತೆ ಕ್ರಿಯಾಶೀಲರಾಗಿದ್ದು, ಅವರ ನಿಸ್ವಾರ್ಥ ಸಮಾಜಮುಖಿ ಸೇವೆಯನ್ನು ಮನಗಂಡ ಪ್ರಾಪರ್ಟಿ ಟೈಮ್ಸ್ ಟಿವಿ
ಚನ್ನಮಾನಹಳ್ಳಿಯಲ್ಲಿ ನಿರ್ಮಿಸಿರುವ ಶ್ರೀ ಸೀತಾರಾಮಚಂದ್ರ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡವರನ್ನು ಅವರ ಹಿತೈಷಿಗಳು ಒಡನಾಡಿಗಳನ್ನು ಸಂಪರ್ಕಿಸಿ ಇತಿಹಾಸವನ್ನು ತಿಳಿದು ಹಲವಾರು ಕುತೂಹಲಕಾರಿ ಅಂಶಗಳನ್ನು ಮಾಹಿತಿಗಳನ್ನು ಅವಲೋಕಿಸಿ ಈ ಪ್ರತ್ಯಕ್ಷ ವರದಿಯನ್ನು ತಮ್ಮ ಮುಂದೆ ಪ್ರಕಟಿಸುತ್ತಿದೆ. ಶ್ರೀ BT ರಾಮಚಂದ್ರರವರು ಶ್ರೀಮತಿ ಪುಷ್ಪಾ ಹಾಗೂ ಕುಟುಂಬ ವರ್ಗದವರಿಗೆ ಆ ಭಗವಂತನು ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನು ನೀಡಿ ಹರಸಲಿ. ಅವರಿಂದ ಇನ್ನಷ್ಟು ಮತ್ತಷ್ಟು ಸಮಾಜಮುಖಿ ಸತ್ಕಾರ್ಯಗಳು ನಡೆಯಲಿ ಎಂದು ಪ್ರಾಪರ್ಟಿ ಟೈಮ್ಸ್ TV ಬಳಗ ಶುಭ ಹಾರೈಸುತ್ತದೆ. ನಮ್ಮ ಮಾಧ್ಯಮ ತಂಡದೊಂದಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ನಾನು ನಿಮ್ಮ ವಿ. ಕಮಲ್ ಕುಮಾರ್.